ಪ್ರಶ್ನೆ ಮಾಡಿದ್ದು ಸಿದ್ದರಾಮಯ್ಯನವ್ರ ತರ ಅಲ್ಲ, ಏನು ಗೊತ್ತಿಲ್ಲದೆ ಪ್ರಶ್ನೆ ಮಾಡಿದ್ದಲ್ಲ, ಸುಳ್ಳು ಹೇಳಿದ್ದಲ್ಲ. ಈಗ ಕರ್ಮದ ಸಿದ್ಧಾಂತವನ್ನ ಶರಣರು ಒಪ್ಪೋದೇ ಇಲ್ಲ ಅಂತ ಹೇಳಿದ್ದನ್ನ ಅದೇ ಶರಣರಲ್ಲಿ ಒಬ್ರು ತುಂಬಾ ಸಮರ್ಥವಾಗಿ ಕರ್ಮದ ಸಿದ್ಧಾಂತವನ್ನ ಸಮರ್ಥಿಸಿಕೊಂಡಿದ್ದನ್ನ ಸಾಧುಗಳು ತುಂಬಾ ಚೆನ್ನಾಗಿ ಹೇಳಿದ್ದನ್ನು ಇತ್ತೀಚೆಗೆ ನಾನು ಕೇಳ್ತಾ ಇದ್ದೆ. ಸೊ ಇವೆಲ್ಲವನ್ನು ನೋಡುವಾಗ ಯಾರು ಹಿಂದೂ ಆಗಿದ್ದುಕೊಂಡು ಹಿಂದೂ ಧರ್ಮವನ್ನ ತಿದ್ದುವ ಪ್ರಯತ್ನದಲ್ಲಿ ಮಾತಾಡ್ತಾರೋ ಅವರನ್ನೆಲ್ಲ ಹಿಂದೂ ಧರ್ಮ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದೆ. ಆದರೆ ತನ್ನಂತಾನು ಹಿಂದೂ ಅಲ್ಲ ಅಂತ ಹೇಳ್ಕೊಂಡು ಹಿಂದೂ ಧರ್ಮದ ಆಚರಣೆಗಳನ್ನ, ಹಿಂದೂ ಧರ್ಮದ ದೇವರುಗಳನ್ನ ನೀವಿಷ್ಟು ಅವಹೇಳನಕಾರಿಯಾಗಿ ಮಾತನಾಡ್ತಿರಲ್ಲ. ನೀವು ಶಿವನ ಮೂರ್ತಿಯ ಕುರಿತಂತೆ, ಶಿವನ ಸ್ವರೂಪದ ಕುರಿತಂತೆ ಇಷ್ಟು ಮಾತಾಡಿದ್ರಲ್ಲ. ಕರ್ನಾಟಕದಲ್ಲಿ ಶೈವರು ಎಷ್ಟೊಂದು ಜನ ಇದ್ದಾರೆ, ಎಷ್ಟೊಂದು ಜನ ಶಿವನ ಆರಾಧನೆ ಮಾಡ್ತಾರೆ, ಶಿವರಾತ್ರಿಯ ದಿನ ಎಷ್ಟೊಂದು ಜನ ಬೀದಿಯಲ್ಲಿರ್ತಾರೆ. ಅಷ್ಟೂ ಜನರ ಹೃದಯವನ್ನ ಕಲಕಿದ್ದಲ್ವಾ, ಅವರ ಮನಸ್ಸುಗಳನ್ನ ಹಾಳು ಮಾಡಿದ್ದಲ್ವಾ. ಅವರೇನಾದರೂ ಕೈಗೆ ಶಸ್ತ್ರಗಳನ್ನು ತೆಗೆದುಕೊಂಡು ಅವ್ರು ಬೀದಿಗೆ ಬಂದರೆ ಅದು ಯಾರ ಕಾರಣಕ್ಕೋಸ್ಕರ? ಈ ಕೆಲವು ಸಾಧುಗಳ ಕಾರಣಕ್ಕೋಸ್ಕರ ಅಲ್ವಾ. ನೀವು ದಿನ ಬೆಳಗಾದ್ರೆ, ನಾನು ಆಗ್ಲೇ ಹೇಳಿದ್ನಲ್ಲ ನಿಮಗೆ, ದಿನ ಬೆಳಗಾದ್ರೆ ಬ್ರಾಹ್ಮಣರ ಒಂದು ಸಮುದಾಯವನ್ನು ತೆಗೆದುಕೊಂಡು ಬೈತಾ ಇರ್ತೀರಿ. ಈಸ್ ಇಟ್ ನಾಟ್ ಹೇಟ್ ಸ್ಪೀಚ್? ಅವ್ರ ನಂಬರ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೋಸ್ಕರ ನೀವು ಏನು ಬೇಕಿದ್ರೂ ಹೇಳ್ಬೋದಾ? ಇದು ಸರಿನಾ? ಸೊ ಈ ಪ್ರಶ್ನೆಯೆಲ್ಲ ಕೇಳ್ಕೊಂಡಾಗ ಪ್ರಶ್ನೆಯ ಮೂಲ ಎಲ್ಲಿ ಬಂದು ನಿಲ್ಲುತ್ತೆ ಗೊತ್ತಾ? ಸ್ವತಃ ಕಾಂಗ್ರೆಸ್ಸಿನ ಬುಡಕ್ಕೆ ಬಂದು ನಿಲ್ಲುತ್ತೆ. ಮೊನ್ನೆ ತಾನೇ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೇಳಿದ್ದಾನಲ್ಲ, ಹಿಂದೂ ಧರ್ಮದಲ್ಲಿ ಯಾರಿಗೆ ಬೇಕಾದರೂ ದೇವರುಗಳಿವೆ, ಕುಡುಕರಿಗೊಬ್ಬರು ದೇವರಿದೆ, ಇಂಥವ್ರಿಗೊಬ್ಬರು ದೇವರಿದೆ, ಅಂಥವ್ರಿಗೊಬ್ಬರು ದೇವರಿದೆ. ಹೌದಪ್ಪ, ಮನಸ್ಸಿನಂತೆ ಮಹಾದೇವ ಅಂತ ನಮ್ಮ ಶರಣರೇ ಹೇಳಿರೋದು. ನಮ್ಮ ಮನಸ್ಸು ಹೆಂಗಿದೆಯೋ ಅಂಥದ್ದೇ ದೇವರನ್ನ ನಾವು ಪಡ್ಕೊಳ್ತೀವಿ ಮತ್ತು ಆ ದೇವರು ನಮಗೆ ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ದಾರಿ ಮಾಡಿಕೊಡ್ತಾರೆ. ಅದನ್ನು ಬಿಟ್ಟು ಎಲ್ಲರಿಗೂ ಒಂದೇ ಥರದ ಶರ್ಟನ್ನು ಹೊಲ್ದು ಹಾಕು ಅಂತ ಹೇಳುವಂಥ ಸಿದ್ಧಾಂತವನ್ನು ಒಪ್ಪುವ ಜನ ನಾವಲ್ಲ ಅಂತ ಹೇಳಿದರೆ ಚಕ್ರವರ್ತಿ ಹೇಟ್ ಸ್ಪೀಚ್ ಮಾಡ್ತಾರೆ, ರೇವಂತ್ ರೆಡ್ಡಿ ಮಾತ್ರ ಸ್ಪೀಚ್ ಆಫ್ ಲವ್. ಏನು ಮಾತಾಡ್ತಿದ್ದೀರಿ ನೀವು? ನನ್ನ ಮೇಲೆ ಒಂದು ಕೇಸ್ ಇದೆ ಹೇಟ್ ಸ್ಪೀಚ್ ಅಂತ. ಏನು ಹೇಟ್ ಸ್ಪೀಚ್ ಗೊತ್ತಾ? ಹಿಂದೂ ಹೆಣ್ಣು ಮಕ್ಕಳನ್ನ ಮುಸ್ಲಿಂ ಹುಡುಗರು ಕರ್ಕೊಂಡು ಹೋಗ್ತಾರಪ್ಪ, ನಾನು ಹಿಂದೂ ಹುಡುಗರು ಕೂಡ ನೀವು ಬೇರೆ ಹೆಣ್ಮಕ್ಳನ್ನು ಸ್ವಲ್ಪ ನೋಡ್ರಪ್ಪ ಅಂತ ಪ್ರೇಮದ ಪಾಠ ಹೇಳಿದ್ದಕ್ಕೆ ನಂದು ಹೇಟ್ ಸ್ಪೀಚು. ಹೆಂಗ್ರಿ ಅದು? ನಾನು ಸ್ಪೀಚ್ ಆಫ್ ಲವ್ ಮಾಡಿದ್ದೀನ ನೀವು ಹೇಟ್ ಅಂತ ಕರೆದು ಒಂದು FIR ಹಾಕಿಟ್ಟಿದ್ದೀರಾ. ನಾನು ಫೈಟ್ ಮಾಡ್ತಿದ್ದೀನಿ ಆ FIRನ. ಅಂದರೆ ನಿಮಗೆ ಇಚ್ಛೆ ಬಂದಂತೆ ನೀವು ಹೇಟ್ ಸ್ಪೀಚ್ ಅನ್ನೋದನ್ನು ಹೇಳ್ತಾ ಹೋಗ್ತೀರಾ. ಆದರೆ ನಮ್ಮ ವಿರುದ್ಧವಾಗಿ ಮಾತನಾಡಿದವ್ರು ನೀವು ಮಾತಾಡಿಸೋದಿಲ್ಲ ಅಂತಂದರೆ ಸರ್ಕಾರದ ಈ ಕುತಂತ್ರಿ ಬುದ್ಧಿ ಇದೆಯಲ್ಲ, ಹಿಂದೂಗಳನ್ನು ಒಡೆಯುವಂಥ, ಹಿಂದೂಗಳನ್ನು ವೀಕ್ ಅಂತ ತೋರಿಸುವಂಥ ಪ್ರಯತ್ನದ ಮುಂದಿನ ಭಾಗವಾಗಿ ಇದಿದೆ. ಈ ಸರ್ಕಾರವಂತೂ ಬಹುಶಃ ಕರ್ನಾಟಕ ಕಂಡಂಥ ಅತ್ಯಂತ ಕೆಟ್ಟ ಸರ್ಕಾರಗಳಲ್ಲಿ ಒಂದು. ಪ್ರತಿ ಬಾರಿ ಕೋರ್ಟಿಗೆ ಹೋದಾಗಲೂ ಕೋರ್ಟಿನ ಹತ್ರ ಉಗಿಸ್ಕೊಂಡು ಬಂದಿದ್ದಾರೆ. ನಂಗೆ 100% ಗ್ಯಾರಂಟಿ ಇದೆ ಸರ್ಕಾರ ತರುವಂಥ ಈ ಕಾನೂನು ವಿಶ್ಲೇಷಣೆಗೆ ಒಳಪಡುತ್ತೆ. ವಿಶ್ಲೇಷಣೆಗೆ ಒಳಪಟ್ಟ ನಂತರ ಮತ್ತೊಮ್ಮೆ ಕೋರ್ಟ್ ಕಪಾಳ ಕೊಡಿಯುತ್ತೆ. ಈ ಸರ್ಕಾರ ಕೆಂಪಾದ ಕೆನ್ನೆಯನ್ನು ಹಿಡ್ಕೊಂಡು ನನಗೆ ಏಟು ಬಿತ್ತು ಅಂತ ಜಗತ್ತಿನ ಮುಂದೆ ತೋರಿಸ್ಕೊಳ್ಳಿಕ್ಕೆ ಬರುತ್ತೆ. ನೋಡೋಣ, ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಇದರ ಕಾಂಟ್ರಾಸ್ಟ್ ಅನ್ನು ಕೂಡ ಮಾತನಾಡ್ಬಿಡೋಣ. ಈಗ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕು, ಹೀಗಾಗಿ ಬಹುಸಂಖ್ಯಾತರಾಗಿದ್ರೂ ಕೂಡ ಅಲ್ಪಸಂಖ್ಯಾತರು ಅಂತ ಕರೆಸ್ಕೊಳ್ಳುವ ಸಮುದಾಯದವರನ್ನ ಕೆಲವರು ಬೇಕು ಅಂತಲೇ ಕೆಣಕಿ ಮಾತನಾಡ್ತಾರೆ. ಅವರನ್ನ ಪಂಚರ್ ಹಾಕೋರು, ಹೆಚ್ಮಕ್ಳು ಮಾಡೋರು, ಕಲ್ಲು ಹೊಡೆಯೋರು, ಭಯೋತ್ಪಾದಕರು ಹಿಂಗಂದ್ಬಿಟ್ಟು ಅವರ ಭಾವನೆಗಳಿಗೆ ಧಕ್ಕೆ ತರ್ತಿದ್ದಾರೆ, ದ್ವೇಷವನ್ನ ಬಿತ್ತುತ್ತಾ ಇದ್ದಾರೆ. ಇಂಥವರನ್ನ ಕಂಟ್ರೋಲ್ ಮಾಡಲಿಕ್ಕೆ ನಮಗೊಂದು ಅಸ್ತ್ರ ಬೇಕು, ಹಾಗಾಗಿ ಮಸೂದೆ ಹಿಂಗ್ ವಾದ ಮಾಡ್ಬೋದು ಸರ್ಕಾರ. ಮಸೂದೆ ಇವರು ತರೋ ಅಂತ ಅಗತ್ಯವೇ ಇಲ್ಲ. ಆಲ್ರೆಡಿ ಈ ಥರದ ವಿಚಾರಗಳ ಕುರಿತಂತೆ ಕಾನೂನೇ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಣಯ ತೆಗೆದುಕೊಳ್ಬೋದು. ಈಗ ನಾನು ಹೇಳೋದಾದರೆ, ನೀವು ಒಂದು ಸಮುದಾಯ ಆಯ್ತಲ್ಲ, ಒಬ್ಬ ವ್ಯಕ್ತಿಯ ಬಗ್ಗೆ ಎಷ್ಟೆಲ್ಲ ಮಾತನಾಡ್ತೀರಿ. ನಿನ್ನೆ ಕಾಂಗ್ರೆಸ್ಸಿನ ರಾಗಿಣಿ ನಾಯಕು ನರೇಂದ್ರ ಮೋದಿಯವರ ಒಂದು AI ವಿಡಿಯೋ ಶೇರ್ ಮಾಡಿದ್ದಾಳೆ. ಅದರಲ್ಲಿ ಏನು ಹೇಳ್ತಾಳೆ? ನರೇಂದ್ರ ಮೋದಿ ಕೈಯಲ್ಲಿ ಚಾಯ್ ಪಾತ್ರ ಹಿಡ್ಕೊಂಡು ಚಾಯ್ ಚಾಯಿಯೇ ಚಾಯ್ ಚಾಯಿಯೇ ಚಾಯ್ ಬೋಲೋ ಅಂತ ಹೇಳುವಂಥ ಒಂದು ವಿಡಿಯೋ. ರಾಗಿಣಿ ನಾಯಕ್ ಯಾರು? ಕಾಂಗ್ರೆಸ್ಸಿನ ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿರುವಂಥ ಹೆಣ್ಣು ಮಗಳು. ಆಕೆ ಇದನ್ನು ಟ್ವೀಟ್ ಮಾಡಿದರೆ ಈಸ್ ಇಟ್ ನಾಟ್ ಹೇಟ್ ಸ್ಪೀಚ್? ಈ ದೇಶದ ಪ್ರಧಾನಮಂತ್ರಿಯ ಬಗ್ಗೆ ಹಿಂಗೆ ಮಾತಾಡದ? ನಾವು ಸಿದ್ದರಾಮಯ್ಯನವರು ಇಷ್ಟೆಲ್ಲ ನಮಗೆ ಅವಮಾನ ಮಾಡಿದಾಗಲೂ, ಹಿಂದುತ್ವದ ವಿಚಾರದ ಕುರಿತಂತೆ ಹೀಗೆಲ್ಲ ಮಾಡಿದಾಗಲೂ ಕೂಡ ನಾವು ಏಕವಚನದಲ್ಲಿ ಮಾತಾಡದೆ ಸಿದ್ದರಾಮಯ್ಯನವರು ಅಂತ ಹೇಳ್ತೀವಿ. ಯಾಕೆ ಗೊತ್ತಾ? ಕರ್ನಾಟಕದ ಮುಖ್ಯಮಂತ್ರಿ ಅನ್ನುವ ಕಾರಣಕ್ಕೋಸ್ಕರ. ಈ ಸಂಸ್ಕಾರ ನಮ್ಗಳಿಗಿದೆ. ಆ ಸಂಸ್ಕಾರದ ಲವಲೇಶವೂ ಇಲ್ಲದಂಥ ವ್ಯಕ್ತಿ ಮನಸ್ಸಿಗೆ ಬಂದಂತೆ ಟ್ವೀಟ್ ಮಾಡಿದರೆ ಏನು ಮಾಡೋದಿದೆ ಕಾಂಗ್ರೆಸ್ಸು? ನಾನು ಈ ಪ್ರಶ್ನೆ ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ, ಮುಸಲ್ಮಾನರನ್ನ ಪದೇ ಪದೇ ವಹಿಸ್ಕೊಂಡು ಬರುವಂತ ಕಾಂಗ್ರೆಸ್ ಒಂದಿನ ಆದರೂ ಪ್ರಶ್ನೆ ಕೇಳಿದೆಯಾ? SP ಸಮಾಜವಾದಿ ಪಾರ್ಟಿಯ ಒಬ್ಬ MP ವಂದೇ ಮಾತರಂ ಹಾಡಬೇಕಾದ್ರೆ ನಾನು ವಂದೇ ಮಾತರಂಗೆ ಕೂತ್ಕೊಳ್ಳಲ್ಲ, ಎದ್ದೋಗ್ತೀನಿ ಅಂತ ಹೇಳ್ತಾನೆ. ಹಾಗೆ ಮಾಡಬಾರ್ದು ಅಂತ ಹೇಳುವಂತ ಧೈರ್ಯ ಯಾವತ್ತಾದ್ರೂ, ಎದೆಗಾರಿಕೆ ಯಾವತ್ತಾದ್ರೂ ತೋರಿಸಿದೆಯಾ? ಯಾವತ್ತಾದ್ರೂ ಪಾಕಿಸ್ತಾನದ ಮುಸಲ್ಮಾನರು ಆಕ್ರಮಣ ಮಾಡಲಿಕ್ಕೆ ಅಂತ ಬಂದಾಗ ಅವರನ್ನು ಹಿಡಿದಿದ್ದಕ್ಕೆ ಅವರ ಕುರಿತಂತೆ ಅನುಕಂಪದ ವ್ಯಕ್ತ ಮಾಡಿದವರು ಕಾಂಗ್ರೆಸ್ನವರು. ಇವರಿಗೆ ಮುಸಲ್ಮಾನರ ಬಗ್ಗೆ ಯಾರು ಮಾತಾಡಿದ್ರು,
ಯಾವ ಥರ್ಡ್ ಪರ್ಸನ್ ಏನು ಹೇಳಿದ್ರು ಕೂಡ ಅದಕ್ಕೆ ಹೋಗಿ ನಿಂತ್ಕೊಳ್ತಾರೆ. ಆಮೇಲೆ ನಾವು ರಿಯಾಕ್ಟ್ಗಳನ್ನು ಪ್ರಶ್ನೆ ಮಾಡಿದ್ದು ಸಿದ್ದರಾಮಯ್ಯನವ್ರ ತರ ಅಲ್ಲ, ಏನೂ ಗೊತ್ತಿಲ್ಲದೆ ಪ್ರಶ್ನೆ ಮಾಡಿದ್ದಲ್ಲ, ಸುಳ್ಳು ಹೇಳಿದ್ದಲ್ಲ. ಈಗ ಕರ್ಮದ ಸಿದ್ಧಾಂತವನ್ನ ಶರಣರು ಒಪ್ಪೋದೇ ಇಲ್ಲ ಅಂತ ಹೇಳಿದ್ದನ್ನ ಅದೇ ಶರಣರಲ್ಲಿ ಒಬ್ರು ತುಂಬಾ ಸಮರ್ಥವಾಗಿ ಕರ್ಮದ ಸಿದ್ಧಾಂತವನ್ನ ಸಮರ್ಥಿಸಿಕೊಂಡಿದ್ದನ್ನ ಸಾಧುಗಳು ತುಂಬಾ ಚೆನ್ನಾಗಿ ಹೇಳಿದ್ದನ್ನು ಇತ್ತೀಚೆಗೆ ನಾನು ಕೇಳ್ತಾ ಇದ್ದೆ. ಸೊ ಇವೆಲ್ಲವನ್ನು ನೋಡುವಾಗ ಯಾರು ಹಿಂದೂ ಆಗಿದ್ದುಕೊಂಡು ಹಿಂದೂ ಧರ್ಮವನ್ನ ತಿದ್ದುವ ಪ್ರಯತ್ನದಲ್ಲಿ ಮಾತಾಡ್ತಾರೋ ಅವರನ್ನೆಲ್ಲ ಹಿಂದೂ ಧರ್ಮ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದೆ. ಆದರೆ ತನ್ನಂತಾನು ಹಿಂದೂ ಅಲ್ಲ ಅಂತ ಹೇಳ್ಕೊಂಡು ಹಿಂದೂ ಧರ್ಮದ ಆಚರಣೆಗಳನ್ನ, ಹಿಂದೂ ಧರ್ಮದ ದೇವರುಗಳನ್ನ ನೀವಿಷ್ಟು ಅವಹೇಳನಕಾರಿಯಾಗಿ ಮಾತನಾಡ್ತಿರಲ್ಲ. ನೀವು ಶಿವನ ಮೂರ್ತಿಯ ಕುರಿತಂತೆ, ಶಿವನ ಸ್ವರೂಪದ ಕುರಿತಂತೆ ಇಷ್ಟು ಮಾತಾಡಿದ್ರಲ್ಲ. ಕರ್ನಾಟಕದಲ್ಲಿ ಶೈವರು ಎಷ್ಟೊಂದು ಜನ ಇದ್ದಾರೆ, ಎಷ್ಟೊಂದು ಜನ ಶಿವನ ಆರಾಧನೆ ಮಾಡ್ತಾರೆ, ಶಿವರಾತ್ರಿಯ ದಿನ ಎಷ್ಟೊಂದು ಜನ ಬೀದಿಯಲ್ಲಿರ್ತಾರೆ. ಅಷ್ಟೂ ಜನರ ಹೃದಯವನ್ನ ಕಲಕಿದ್ದಲ್ವಾ, ಅವರ ಮನಸ್ಸುಗಳನ್ನ ಹಾಳು ಮಾಡಿದ್ದಲ್ವಾ. ಅವರೇನಾದರೂ ಕೈಗೆ ಶಸ್ತ್ರಗಳನ್ನು ತೆಗೆದುಕೊಂಡು ಅವ್ರು ಬೀದಿಗೆ ಬಂದರೆ ಅದು ಯಾರ ಕಾರಣಕ್ಕೋಸ್ಕರ? ಈ ಕೆಲವು ಸಾಧುಗಳ ಕಾರಣಕ್ಕೋಸ್ಕರ ಅಲ್ವಾ. ನೀವು ದಿನ ಬೆಳಗಾದ್ರೆ, ನಾನು ಆಗ್ಲೇ ಹೇಳಿದ್ನಲ್ಲ ನಿಮಗೆ, ದಿನ ಬೆಳಗಾದ್ರೆ ಬ್ರಾಹ್ಮಣರ ಒಂದು ಸಮುದಾಯವನ್ನ ತೆಗೆದುಕೊಂಡು ಬೈತಾ ಇರ್ತೀರಿ. ಈಸ್ ಇಟ್ ನಾಟ್ ಹೇಟ್ ಸ್ಪೀಚ್? ಅವ್ರ ನಂಬರ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೋಸ್ಕರ ನೀವು ಏನು ಬೇಕಿದ್ರೂ ಹೇಳ್ಬೋದಾ? ಇದು ಸರಿನಾ? ಸೊ ಈ ಪ್ರಶ್ನೆಯೆಲ್ಲ ಕೇಳ್ಕೊಂಡಾಗ ಪ್ರಶ್ನೆಯ ಮೂಲ ಎಲ್ಲಿ ಬಂದು ನಿಲ್ಲುತ್ತೆ ಗೊತ್ತಾ? ಸ್ವತಃ ಕಾಂಗ್ರೆಸ್ಸಿನ ಬುಡಕ್ಕೆ ಬಂದು ನಿಲ್ಲುತ್ತೆ. ಮೊನ್ನೆ ತಾನೇ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೇಳಿದ್ದಾನಲ್ಲ, ಹಿಂದೂ ಧರ್ಮದಲ್ಲಿ ಯಾರಿಗೆ ಬೇಕಾದರೂ ದೇವರುಗಳಿವೆ, ಕುಡುಕರಿಗೊಬ್ಬರು ದೇವರಿದೆ, ಇಂಥವ್ರಿಗೊಬ್ಬರು ದೇವರಿದೆ, ಅಂಥವ್ರಿಗೊಬ್ಬರು ದೇವರಿದೆ. ಹೌದಪ್ಪ, ಮನಸ್ಸಿನಂತೆ ಮಹಾದೇವ ಅಂತ ನಮ್ಮ ಶರಣರೇ ಹೇಳಿರೋದು. ನಮ್ಮ ಮನಸ್ಸು ಹೆಂಗಿದೆಯೋ ಅಂಥದ್ದೇ ದೇವರನ್ನ ನಾವು ಪಡ್ಕೊಳ್ತೀವಿ, ಮತ್ತು ಆ ದೇವರು ನಮಗೆ ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ದಾರಿ ಮಾಡಿಕೊಡ್ತಾರೆ. ಅದನ್ನು ಬಿಟ್ಟು ಎಲ್ಲರಿಗೂ ಒಂದೇ ಥರದ ಶರ್ಟನ್ನು ಹೊಲ್ದು ಹಾಕುವಂತ ಹೇಳುವಂತ ಸಿದ್ಧಾಂತವನ್ನು ಒಪ್ಪುವ ಜನ ನಾವಲ್ಲ ಅಂತ ಹೇಳಿದ್ರೆ ಚಕ್ರವರ್ತಿ ಹೇಟ್ ಸ್ಪೀಚ್ ಮಾಡ್ತಾರೆ, ರೇವಂತ್ ರೆಡ್ಡಿ ಮಾತ್ರ ಸ್ಪೀಚ್ ಆಫ್ ಲವ್. ಏನ್ ಮಾತಾಡ್ತಿದ್ದೀರಿ ನೀವು? ನನ್ನ ಮೇಲೆ ಒಂದು ಕೇಸ್ ಇದೆ ಹೇಟ್ ಸ್ಪೀಚ್ ಅಂತ. ಏನು ಹೇಟ್ ಸ್ಪೀಚ್ ಗೊತ್ತಾ? ಹಿಂದೂ ಹೆಣ್ಣು ಮಕ್ಕಳನ್ನ ಮುಸ್ಲಿಂ ಹುಡುಗರು ಕರ್ಕೊಂಡು ಹೋಗ್ತಾರಪ್ಪ, ನಾನು ಹಿಂದೂ ಹುಡುಗರು ಕೂಡ ನೀವು ಬೇರೆ ಹೆಣ್ಮಕ್ಳನ್ನು ಸ್ವಲ್ಪ ನೋಡ್ರಪ್ಪ ಅಂತ ಪ್ರೇಮದ ಪಾಠ ಹೇಳಿದ್ದಕ್ಕೆ ನಂದು ಹೇಟ್ ಸ್ಪೀಚು. ಹೆಂಗ್ರಿ ಅದು? ನಾನು ಸ್ಪೀಚ್ ಆಫ್ ಲವ್ ಮಾಡಿದ್ದನ್ನ ನೀವು ಹೇಟ್ ಅಂತ ಕರೆದು ಒಂದು FIR ಹಾಕಿಟ್ಟಿದ್ದೀರಾ. ನಾನು ಫೈಟ್ ಮಾಡ್ತಿದ್ದೀನಿ ಆ FIRನ. ಅಂದರೆ ನಿಮಗೆ ಇಚ್ಛೆ ಬಂದಂತೆ ನೀವು ಹೇಟ್ ಸ್ಪೀಚ್ ಅನ್ನೋದನ್ನ ಹೇಳ್ತಾ ಹೋಗ್ತೀರಾ. ಆದರೆ ನಮ್ಮ ವಿರುದ್ಧವಾಗಿ ಮಾತನಾಡಿದವ್ರು ನೀವು ಮಾತಾಡಿಸೋದಿಲ್ಲ ಅಂತಂದ್ರೆ ಸರ್ಕಾರದ ಈ ಕುತಂತ್ರಿ ಬುದ್ಧಿ ಇದೆಯಲ್ಲ, ಹಿಂದೂಗಳನ್ನ ಒಡೆಯುವಂತ, ಹಿಂದೂಗಳನ್ನ ವೀಕ್ ಅಂತ ತೋರಿಸುವಂತ ಪ್ರಯತ್ನ, ಆ ಪ್ರಯತ್ನದ ಮುಂದಿನ ಭಾಗವಾಗಿ ಇದಿದೆ. ಈ ಸರ್ಕಾರವಂತೂ ಬಹುಶಃ ಕರ್ನಾಟಕ ಕಂಡಂತ ಅತ್ಯಂತ ಕೆಟ್ಟ ಸರ್ಕಾರಗಳಲ್ಲಿ ಒಂದು. ಪ್ರತಿ ಬಾರಿ ಕೋರ್ಟಿಗೆ ಹೋದಾಗಲೂ ಕೋರ್ಟಿನ ಹತ್ರ ಉಗಿಸ್ಕೊಂಡು ಬಂದಿದ್ದಾರೆ. ನಂಗೆ 100% ಗ್ಯಾರಂಟಿ ಇದೆ, ಸರ್ಕಾರ ತರುವಂಥ ಈ ಕಾನೂನು ವಿಶ್ಲೇಷಣೆಗೆ ಒಳಪಡುತ್ತೆ. ವಿಶ್ಲೇಷಣೆಗೆ ಒಳಪಟ್ಟ ನಂತರ ಮತ್ತೊಮ್ಮೆ ಕೋರ್ಟ್ ಕಪಾಳ ಕೊಡಿಯುತ್ತೆ. ಈ ಸರ್ಕಾರ ಕೆಂಪಾದ ಕೆನ್ನೆಯನ್ನು ಹಿಡ್ಕೊಂಡು ನನಗೆ ಏಟು ಬಿತ್ತು ಅಂತ ಜಗತ್ತಿನ ಮುಂದೆ ತೋರಿಸ್ಕೊಳ್ಳಿಕ್ಕೆ ಬರುತ್ತೆ. ನೋಡೋಣ, ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಸರಿ, ಇದರ ಕಾಂಟ್ರಾಸ್ಟ್ ಅನ್ನು ಕೂಡ ಮಾತನಾಡ್ಬಿಡೋಣ. ಈಗ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕು, ಹೀಗಾಗಿ ಬಹುಸಂಖ್ಯಾತರಾಗಿದ್ರೂ ಕೂಡ ಅಲ್ಪಸಂಖ್ಯಾತರು ಅಂತ ಕರೆಸ್ಕೊಳ್ಳುವ ಸಮುದಾಯದವರನ್ನ ಕೆಲವರು ಬೇಕು ಅಂತಲೇ ಕೆಣಕಿ ಮಾತನಾಡ್ತಾರೆ. ಅವರನ್ನ ಪಂಚರ್ ಹಾಕೋರು, ಹೆಚ್ಮಕ್ಳು ಮಾಡೋರು, ಕಲ್ಲು ಹೊಡೆಯೋರು, ಭಯೋತ್ಪಾದಕರು, ಹಿಂಗಂದ್ಬಿಟ್ಟು ಅವರ ಭಾವನೆಗಳಿಗೆ ಧಕ್ಕೆ ತರ್ತಿದ್ದಾರೆ, ದ್ವೇಷವನ್ನ ಬಿತ್ತುತ್ತಾ ಇದ್ದಾರೆ. ಇಂಥವರನ್ನ ಕಂಟ್ರೋಲ್ ಮಾಡಲಿಕ್ಕೆ ನಮಗೊಂದು ಅಸ್ತ್ರ ಬೇಕು, ಹಾಗಾಗಿ ಮಸೂದೆ ಹಿಂಗ್ ವಾದ ಮಾಡ್ಬೋದು ಸರ್ಕಾರ. ಮಸೂದೆ ಇವರು ತರೋ ಅಂತ ಅಗತ್ಯವೇ ಇಲ್ಲ. ಆಲ್ರೆಡಿ ಈ ಥರದ ವಿಚಾರಗಳ ಕುರಿತಂತೆ ಕಾನೂನೇ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಣಯ ತೆಗೆದುಕೊಳ್ಬೋದು. ಈಗ ನಾನು ಹೇಳೋದಾದರೆ, ನೀವು ಒಂದು ಸಮುದಾಯ ಆಯ್ತಲ್ಲ, ಒಬ್ಬ ವ್ಯಕ್ತಿಯ ಬಗ್ಗೆ ಎಷ್ಟೆಲ್ಲ ಮಾತನಾಡ್ತೀರಿ. ನಿನ್ನೆ ಕಾಂಗ್ರೆಸ್ಸಿನ ರಾಗಿಣಿ ನಾಯಕು ನರೇಂದ್ರ ಮೋದಿಯವರ ಒಂದು AI ವಿಡಿಯೋ ಶೇರ್ ಮಾಡಿದ್ದಾಳೆ. ಅದರಲ್ಲಿ ಏನು ಹೇಳ್ತಾಳೆ? ನರೇಂದ್ರ ಮೋದಿ ಕೈಯಲ್ಲಿ ಚಾಯ್ ಪಾತ್ರ ಹಿಡ್ಕೊಂಡು ಚಾಯ್ ಚಾಯಿಯೇ ಚಾಯ್ ಚಾಯಿಯೇ ಚಾಯ್ ಬೋಲೋ ಅಂತ ಹೇಳುವಂಥ ಒಂದು ವಿಡಿಯೋ. ರಾಗಿಣಿ ನಾಯಕ್ ಯಾರು? ಕಾಂಗ್ರೆಸ್ಸಿನ ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿರುವಂಥ ಹೆಣ್ಣು ಮಗಳು. ಆಕೆ ಇದನ್ನು ಟ್ವೀಟ್ ಮಾಡಿದರೆ ಈಸ್ ಇಟ್ ನಾಟ್ ಹೇಟ್ ಸ್ಪೀಚ್? ಈ ದೇಶದ ಪ್ರಧಾನಮಂತ್ರಿಯ ಬಗ್ಗೆ ಹಿಂಗೆ ಮಾತಾಡದ? ನಾವು ಸಿದ್ದರಾಮಯ್ಯನವರು ಇಷ್ಟೆಲ್ಲ ನಮಗೆ ಅವಮಾನ ಮಾಡಿದಾಗಲೂ, ಹಿಂದುತ್ವದ ವಿಚಾರದ ಕುರಿತಂತೆ ಹೀಗೆಲ್ಲ ಮಾಡಿದಾಗಲೂ ಕೂಡ ನಾವು ಏಕವಚನದಲ್ಲಿ ಮಾತಾಡದೆ ಸಿದ್ದರಾಮಯ್ಯನವರು ಅಂತ ಹೇಳ್ತೀವಿ. ಯಾಕೆ ಗೊತ್ತಾ? ಕರ್ನಾಟಕದ ಮುಖ್ಯಮಂತ್ರಿ ಅನ್ನುವ ಕಾರಣಕ್ಕೋಸ್ಕರ. ಈ ಸಂಸ್ಕಾರ ನಮ್ಗಳಿಗಿದೆ. ಆ ಸಂಸ್ಕಾರದ ಲವಲೇಶವೂ ಇಲ್ಲದಂಥ ವ್ಯಕ್ತಿ ಮನಸ್ಸಿಗೆ ಬಂದಂತೆ ಟ್ವೀಟ್ ಮಾಡಿದರೆ ಏನು ಮಾಡೋದಿದೆ ಕಾಂಗ್ರೆಸ್ಸು? ನಾನು ಈ ಪ್ರಶ್ನೆ ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ, ಮುಸಲ್ಮಾನರನ್ನ ಪದೇ ಪದೇ ವಹಿಸ್ಕೊಂಡು ಬರುವಂತ ಕಾಂಗ್ರೆಸ್ ಒಂದಿನ ಆದರೂ ಪ್ರಶ್ನೆ ಕೇಳಿದೆಯಾ? SP ಸಮಾಜವಾದಿ ಪಾರ್ಟಿಯ ಒಬ್ಬ MP ವಂದೇ ಮಾತರಂ ಹಾಡಬೇಕಾದ್ರೆ ನಾನು ವಂದೇ ಮಾತರಂಗೆ ಕೂತ್ಕೊಳ್ಳಲ್ಲ, ಎದ್ದೋಗ್ತೀನಿ ಅಂತ ಹೇಳ್ತಾನೆ. ಹಾಗೆ ಮಾಡಬಾರ್ದು ಅಂತ ಹೇಳುವಂತ ಧೈರ್ಯ ಯಾವತ್ತಾದ್ರೂ, ಎದೆಗಾರಿಕೆ ಯಾವತ್ತಾದ್ರೂ ತೋರಿಸಿದೆಯಾ? ಯಾವತ್ತಾದ್ರೂ ಪಾಕಿಸ್ತಾನದ ಮುಸಲ್ಮಾನರು ಆಕ್ರಮಣ ಮಾಡಲಿಕ್ಕೆ ಅಂತ ಬಂದಾಗ ಅವರನ್ನು ಹಿಡಿದಿದ್ದಕ್ಕೆ ಅವರ ಕುರಿತಂತೆ ಅನುಕಂಪದ ವ್ಯಕ್ತ ಮಾಡಿದವರು ಕಾಂಗ್ರೆಸ್ನವರು. ಇವರಿಗೆ ಮುಸಲ್ಮಾನರ ಬಗ್ಗೆ ಯಾರು ಮಾತಾಡಿದ್ರು?
ಯಾವ ಥರ್ಡ್ ಪರ್ಸನ್ ಏನು ಹೇಳಿದ್ರು ಕೂಡ ಅದಕ್ಕೆ ಹೋಗಿ ನಿಂತ್ಕೊಳ್ತಾರೆ. ಆಮೇಲೆ ನಾವು